ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಭಾಗ್ಯ ಅಡುಗೆ ಮನೆಗೆ ಸ್ವಾಗತ ಸುಸ್ವಾಗತ. ನಾನಿವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ಆಗಿರುವ ಮೆಣಸಿನಕಾಯಿ ಮತ್ತು ಶೇಂಗಾದ ಚಟ್ನಿ ಮಾಡೋ ತೋರಿಸ್ಕೊಡ್ತೀನಿ. ಅಂದರೆ ಖಾರ ಇದು ರೊಟ್ಟಿಗೆ ಮತ್ತು ಚಪಾತಿಗೆ, ಅನ್ನಕ್ಕೆ ಎಲ್ಲದಕ್ಕೂ ಹಾಕೊಂಡು ತಿನ್ಬೋದು. ಸ್ವಲ್ಪ ಶೇಂಗಾದ ಕಾಳನ್ನ ಹೀಗೆ ಬಿಸಿ ಮಾಡ್ಕೋಬೇಕು. ಸ್ವಲ್ಪ ಇಷ್ಟು ಬಿಸಿ ಆದರೆ ಸಾಕು, ಟೇಸ್ಟ್ ಸೂಪರಾಗಿರುತ್ತೆ. ತೋರಿಸ್ಕೊಡ್ತೀನಿ ಮತ್ತು ಏನೇನು ಮಾಡಬೇಕು ಅಂತ. ಇವಾಗಿದು ಬಿಸಿ ಆಗಿದೆ, ಇದನ್ನ ಇವಾಗ ಎತ್ಕೊಂಡ್ಬಿಡೋಣ ಒಂದು ಬೌಲಲ್ಲಿ. ನೋಡಿ, ಇವಾಗ ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಹುರಿಯೋಕ್ಕೆ. ಸ್ವಲ್ಪ ಎಣ್ಣೆ ಹಾಕೋಬೇಕು. ಎಣ್ಣೆ ಹಾಕ್ಕೊಂಡು ಇದು ಎಣ್ಣೆ ಸಿಡಿಯಿಸೋದಿರ್ತದೆ, ಸ್ವಲ್ಪ ಹೀಗೆ ಹುರಿಬೇಕು, ಚೆನ್ನಾಗಿ ಹುರಿಬೇಕು. ಇದು ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿನ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಈ ಥರ ಬಾಣಲಿಲಿ ಹುರಿಯೋದಕ್ಕಿಂತ ಈ ಥರ ಹಂಚಲ್ಲಿ ಹುರಿದ್ರೆ ತುಂಬ ಬೇಗ ಹುರಿತದೆ. ಬಾಣಲಿಲಾದರೆ ಬೇಗ ಹುರಿಯೋದೇ ಇಲ್ಲ, ಹಾಗಾಗಿ ನಾನು ಹಂಚೆ ಇಟ್ಕೊಂಡಿರೋದು. ಸ್ವಲ್ಪ ಚೆನ್ನಾಗಿ ಹುರಿಬೇಕು, ಇದು ಕಲರ್ ಚೇಂಜ್ ಆಗೋವರೆಗೂ ಹುರಿಬೇಕು. ನೋಡಿ ಗೈಸ್, ಈ ಥರ ಹುರಿತಾ ಇದೆ. ಇನ್ನೂ ಸ್ವಲ್ಪ ಹುರಿಬೇಕಿದು, ಇನ್ನೂ ಕಲರ್ ಚೇಂಜ್ ಆಗಬೇಕು. ಇದೇ ಥರ ಬರಬೇಕು ಎಲ್ಲನೂ ಪೂರ್ತಿ, ಅಲ್ಲಿವರೆಗೂ ಹುರಿಯೋಣ. ಇವಾಗಿದು ಹುರಿದಿದೆ. ಇವಾಗ ಸ್ವಲ್ಪ ಹುಣಸೆ ಹಣ್ಣು ಹಾಕೋಣ ಇದಕ್ಕೆ. ಸುಮ್ಮನೆ ಹುಣಸೆಲಿ ಸ್ವಲ್ಪ ಬೆಚ್ಚಗೆ ಮಾಡೋಣ ಅಷ್ಟೇ, ಸಾಕು. ಇನ್ನು ಇದನ್ನು ಆಫ್ ಮಾಡ್ಕೊಂಬಿಡೋಣ. ಇವಾಗ ಇದು ಶೇಂಗದ ಕಾಳು ಹುರಿದು ಇಟ್ಕೊಂಡಿದ್ವಲ್ಲ, ಇದನ್ನು ಸ್ವಲ್ಪ ಕಲ್ಲಲ್ಲಿ ಹಾಕ್ಕೊಂಡು ಹೀಗೆ ಪೌಡ್ರ್ ಮಾಡ್ಕೊಳ್ಳೋಣ. ತುಂಬ ನುಣ್ಣಗೇನು ಬೇಡ, ಸ್ವಲ್ಪ ತರಿತರಿಯಾಗಿದ್ದರೂ ಸಾಕಾಗುತ್ತೆ. ಇವಾಗ ಇದನ್ನು ಹೀಗೆ ನುಣ್ಣಗೆ, ಸ್ವಲ್ಪ ತುಂಬ ನುಣ್ಣಗೇನು ಆಗೋದು ಬೇಡ, ತರಿಯಾಗಿದ್ರೂ ಓಕೆ. ಮಿಕ್ಸಿಲಿ ಹಾಕ್ಬೋದು, ಅಷ್ಟೊಂದು ಟೇಸ್ಟ್ ಬರೋಲ್ಲ, ಹಾಗಾಗಿ ನಾನು ಕಲ್ಲಲ್ಲೇ ಮಾಡೋದಿದ್ದೀನಿ ಚಟ್ನಿನ. ತುಂಬ ಲೇಟ್ ಏನಾಗಲ್ಲ, ಬೇಗ ಆಗುತ್ತೆ. ಹಾಗಾಗಿ ಇನ್ನೂ ಸ್ವಲ್ಪ ನುಣ್ಣಗೆ ಮಾಡೋಣ. ನೋಡಿ, ಇವಾಗಿದು ಆಗಿದೆ ಆಲ್ಮೋಸ್ಟ್. ಇವಾಗ ಇಷ್ಟೇ ಸಾಕಿದು, ಎತ್ತಿಬಿಡೋಣ. ಒಂದು ಬಟ್ಲಿಗೆ ಹಾಕಿಟ್ಟಿದೆ, ಎತ್ತಿಟ್ಬಿಡೋಣ. ನೋಡಿ, ಇಷ್ಟಾದರೆ ಸಾಕಾಗುತ್ತೆ. ತುಂಬ ನುಣ್ಣಗೇನು ಮಾಡಲಿಲ್ಲ ನಾನು, ಒಂದು 2 ನಿಮಿಷ ಅರಿಯೋಕ್ಕೆ ಸಾಕಾಗುತ್ತೆ. ಒಂದು ಸ್ಪೂನ್ ಸಹಾಯದಿಂದ ಈ ಥರ ತಕ್ಕೊಳ್ಳೋಣ ಇದನ್ನು ಸಪ್ರೇಟಾಗಿ. ಇವಾಗ ಇದಕ್ಕೆ ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕಿದ್ದೀನಿ. ಒಂದು ಸ್ಪೂನ್ ಜೀರಿಗೆ ಹಾಕ್ಕೊತೀನಿ. ಇದನ್ನ ಇವಾಗ ನುಣ್ಣಗೆ ಅರಿಯೋಣ. ಇವಾಗ ಇದನ್ನು ಈ ಥರ ನುಣ್ಣಗೆ ಜಜ್ಜಿದ್ದೀನಿ. ಇವಾಗ ಇದಕ್ಕೆ ಹುರಿದು ಇಟ್ಟಿದ್ದೀವಲ್ಲ ಮೆಣಸಿನ್ಕಾಯಿ, ಅದನ್ನು ಹಾಕೊಳ್ಳೋಣ. ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಹುಣಸೆ ಹಣ್ಣು ಹಾಕಿದ್ದೀನಿ. ಇದನ್ನು ಕೂಡ ನುಣ್ಣಗೆ ಜಜ್ಜಬೇಕು. ಇವಾಗ ಇದಕ್ಕೆ ಉಪ್ಪು ಹಾಕೊಳ್ಳೋಣ, ಸ್ವಲ್ಪ ರುಚಿಗೆ ತಕ್ಕಷ್ಟು. ಖಾರ ಇರೋದ್ರಿಂದ ಇದು ಮೆಣಸಿನ್ಕಾಯಿ, ಸ್ವಲ್ಪ ಉಪ್ಪು ಚೆನ್ನಾಗಿ ಹಾಕಿದ್ರೆ ಏನೂ ಆಗಲ್ಲ, ಖಾರ ಚೆನ್ನಾಗಿ ಕಮ್ಮಿ ಆಗುತ್ತೆ. ನೋಡಿ, ಈ ಥರ ನುಣ್ಣಗೆ ಅರಿಬೇಕು ಹೀಗೆ ಕಲ್ಲಲ್ಲಿ. ತುಂಬಾ ಬೇಗ ಆಗುತ್ತೆ ಇದು, ಹಾಗೆ ಟೇಸ್ಟು ಸೂಪರಾಗಿರುತ್ತೆ. ನೋಡಿ, ಆಗಲೇ ಸಣ್ಣ ಆಗೇ ಬಿಡ್ತು. ಹುಣಸೆಹಣ್ಣು ಹಾಕಿದ್ದೀನಿ, ಹಾಗಾಗಿ ಟೇಸ್ಟ್ ಸೂಪರಾಗಿ ಬರುತ್ತೆ. ಇದಕ್ಕೇನು ಒಂಚೂರು ನೀರು ಹಾಕೋ ಹಾಗಿಲ್ಲ, ಒಂದು ಹನಿನೂ ನೀರು ಹಾಕೋಲ್ಲ ನಾನು. ಹೀಗೆ ಅರಿಬೇಕು. ನೋಡಿ, ಹೀಗೆ ಬಂದಿದೆ. ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಅದನ್ನು ಸ್ವಲ್ಪ ನುಣ್ಣಗೆ ಜಜ್ಕೊಳ್ಳೋಣ. ಇವಾಗಿದು ನುಣ್ಣಗೆ ರುಬ್ಬಿದ್ದೀನಿ, ಇವಾಗ ಕುಟ್ಟಿದ್ದೀನಿ ಈ ಥರ. ಇವಾಗ ಇದಕ್ಕೆ ಅದೇ ಆವಾಗಲೇ ಕುಟ್ಟಿಟ್ಕೊಂಡಿದ್ವಲ್ಲ ಶೇಂಗಾದ ಪೌಡ್ರು, ಇದನ್ನು ಹಾಕ್ಕೊಳ್ಳೋಣ. ಇವಾಗ
ಹಾಕ್ಬಿಟ್ಟು ಇದೇನು ಕುಟ್ಟೋ ಆಗಿಲ್ಲ, ಸುಮ್ಮನೆ ಜಸ್ಟ್ ಮಿಕ್ಸ್ ಮಾಡಬೇಕಷ್ಟೇ. ಹೀಗೆ ನೀಟಾಗಿ ಖಾರಕ್ಕೆ ಮಿಕ್ಸ್ ಮಾಡ್ಕೋಬೇಕು ಇದನ್ನು. ನೋಡಿ ಈ ಥರ ಮಿಕ್ಸ್ ಮಾಡ್ಕೊತ ಬರಬೇಕು. ಆಮೇಲೆ ಸ್ಪೂನಲ್ಲಿ ಈ ಥರ ಎಲ್ಲ ತಗೊಂಡು, ಮಿಕ್ಸಿಲಾದರೆ ಈ ಥರ ಬರಲ್ಲ ಅದು ಚೆನ್ನಾಗಿ. ಒಂದು ಕಡೆ ಸಣ್ಣ ಆಗುತ್ತೆ, ಒಂದು ಕಡೆ ಚೆನ್ನಾಗಿ ದಪ್ಪ ಇರುತ್ತೆ. ಹಾಗಾಗಿ ಈ ಥರ ಇದರಲ್ಲಿ ಕುಟ್ಟೋದೇ ಚೆನ್ನಾಗಿರುತ್ತೆ ಟೇಸ್ಟ್. ಇವಾಗಿದು ಆಯ್ತಿದ್ದು ಇಷ್ಟೇ. ಇವಾಗ ಇದಕ್ಕೆ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಸಣ್ಣದಾಗಿ. ಇದನ್ನು ಕೂಡ ಜಸ್ಟ್ ಬರೀ ಮಿಕ್ಸ್ ಮಾಡ್ಕೊಳ್ಳೋಣ ಅಷ್ಟೇ. ನೋಡಿ ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಈ ಥರ ಕಲ್ಲಲ್ಲಿ ಹೀಗೆ ಮಾಡಿಬಿಟ್ಟು ಜಸ್ಟ್ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ, ಅರಿಯೋಂಗಿಲ್ಲ. ಇದನ್ನು ಈ ಥರ ಖಾರನ ನೀವು ಮಾಡ್ಕೊಂಡು ತಿಂದು ನೋಡಿ, ಟೇಸ್ಟ್ ಹೇಗಾಗಿದೆ ಅಂತ ಹೇಳಿ ನನಗೆ. ರೊಟ್ಟಿಗೆ, ಆಮೇಲೆ ಅನ್ನಕ್ಕೆ, ಬಿಸಿ ಅನ್ನಕ್ಕೆ ತುಪ್ಪ ಈ ಖಾರ ಹಾಕೊಂಡು ತಿಂದರೆ ತುಂಬ ಟೇಸ್ಟ್ ಆಗಿರುತ್ತೆ. ನಮ್ಮ ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಬೇರೆಯವರಿಗೆಲ್ಲ ಶೇರ್ ಮಾಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿ ದಯವಿಟ್ಟು. ನೋಡಿ ಆಗಿದೆ. ಇವಾಗಿದೆ ನೀಟಾಗಿ ಸ್ಪೂನಲ್ಲಿ ತೆಗೆದುಬಿಡೋಣ ಒಂದು ಬೌಲ್ಗೆ. ನೋಡಿ ಆಗಿದೆ. ನೋಡಿ ಫ್ರೆಂಡ್ಸ್, ಉತ್ತರ ಕರ್ನಾಟಕದ ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿ, ಶೇಂಗದ ಕಾಳು ಹಾಕಿ ಮಾಡಿರುವ ಚಟ್ನಿ ಈ ಥರ ಆಗಿದೆ. ಇದ್ರ ಟೇಸ್ಟ್ ಹೇಗಾಗಿದೆ ಅಂತ ನೀವು ಒಂದು ಸಲ ಈ ರೆಸಿಪಿ ಮಾಡಿ ನೋಡಿ. ಚಪಾತಿ ಮತ್ತು ರೊಟ್ಟಿ, ಅನ್ನ ಇದು ಎಲ್ಲದಕ್ಕೂ ಆಗುತ್ತೆ. ಇದು ಟೇಸ್ಟ್ ಕಾಂಬಿನೇಷನ್ ಸೂಪರಾಗಿ ಬರುತ್ತೆ. ಒಂದು ಸಲ ಇದನ್ನು ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ಆಲ್ ಆಫ್